everyone, welcome to Maths class 7th standard part 1. Let's continue with the lesson triangle and its properties. In this class we are going to discuss about right angle triangle and Pythagoras properties. Right angle triangle ಅಂದ ತಕ್ಷಣನೇ ನಮಗೆ ಈಗ ಆಲ್ರೆಡಿ types of triangles ಗೊತ್ತಿದೆ ನಮಗೆ. Acute angle triangle ಅಂದ್ರೆ which is less than 90 degree and obtuse angle andre which is more than 90 degree and right angle andre the angle which is equal to 90 degree that adanna ನಾವು right angle ಅಂತ ಕರೀತೀವಿ. right angle triangle ಅಂದ್ರೆ ಇದರಲ್ಲಿ ಒಂದು angle 90 degree ಇರುತ್ತೆ. for example A B C is a triangle. in this angle B is 90 degree. so ಹಾಗಾಗಿ ABC ನ ನಾವು right angle triangle ಅಂತ ಕರೀತೀವಿ. ಇದರಲ್ಲಿ ಈ ರೈಟ್ ಆಂಗಲ್ ಗೆ ಆಪೋಸಿಟ್ ಆಗಿರುವಂತ ಸೈಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಪೋಟಿನಸ್ ಅಂತ ಕರಿತೀವಿ. ಹೈಪೋಟಿನ್ಯೂಸ್. ಓಕೆನಾ. ಇನ್ನು ಇವೆರಡನ್ನು ನಾವು ಸೈಡ್ಸ್ ಅಂತ ಆದ್ರೂ ಕರಿಬಹುದು, ಲೆಗ್ಸ್ ಅಂತ ಆದ್ರೂ ಕರೀತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇವನ್ನ ಲೆಗ್ಸ್ ಅಂತ ಕೊಟ್ಟಿದ್ದಾರೆ, ಅದರ್ ಟೂ ಸೈಡ್ಸ್ ಅನ್ನ. ಇಲ್ಲ ಅಂತಂದ್ರೆ ನೋಡಿ ಇದನ್ನ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಅಂದ್ರೂ ಆಂಗಲ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತು, 90 ಡಿಗ್ರಿ ಇರುತ್ತೆ ಅಂತ. ಇನ್ನ ಯಾವ ಒಂದು ಲೈನ್ ಕೆಳಗಡೆ ಇರುತ್ತೋ ಅದನ್ನ ನಾವು ಬೇಸ್ ಅಂತ ಕರಿತೀವಿ. ಸೊ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ದ ಸೈಡ್ ವಿಚ್ ಈಸ್ ಆಪೋಸಿಟ್ ಟು ದ ರೈಟ್ ಆಂಗಲ್ ಇಟ್ ಈಸ್ ಕಾಲ್ಡ್ ಹೈಪೋಟಿನಸ್ ಅಂಡ್ ಇದನ್ನ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ, ಇದನ್ನ ಬೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಂಗಲ್ ಇಲ್ಲಿತ್ತು ಅಂದ್ರೆ ಇದು ಬೇಸ್ ಆಗುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ, ಹೈಪೋಟಿನಸ್ ಚೇಂಜ್ ಆಗೋದಿಲ್ಲ. ಸೊ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು. ಇನ್ನ ಪೈಥಾಗೋರಸ್ ಪ್ರಾಪರ್ಟಿ ಅಂದ್ರೆ ಏನು ಅಂತಂದ್ರೆ ಈ ಹೈಪೋಟಿನಸ್ ಮೇಲಿನ ಸ್ಕ್ವೇರ್ ಈ ಎರಡೂ ಸ್ಕ್ವೇರಿನ ಸಮ್ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ದ ಸ್ಕ್ವೇರ್ ಆನ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್ ಅಂತ. ಅದನ್ನ ವಿತ್ ಎಕ್ಸಾಂಪಲ್ ನಾವು ನೋಡೋಣ. ನೋಡಿ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಸೊ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ಇದರ ಎದುರುಗಡೆ ಇರೋದನ್ನ ನಾವು ಹೈಪೋಟಿನಸ್ ಅಂತ ಕರಿತೀವಿ, ಇದನ್ನ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ, ಇದನ್ನ ಬೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದು 3 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್ ಇದೆ, ಇದು 4 ಸೆಂಟಿಮೀಟರ್ ಅನ್ನ ತಗೊಂಡಿದೀವಿ. ಈಗ ಇವರು ಹೇಳ್ತಾ ಇರುವಂತ ರೂಲ್ಸ್ ಯಾವುದು? ದ ಸ್ಕ್ವೇರ್ ಆನ್ ಹೈಪೋಟಿನಸ್ ಅಂದ್ರೆ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆನ್ ಅದರ್ ಟೂ ಸೈಡ್ಸ್ ಅಂದ್ರೆ ಪಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇರಬೇಕು ಅಲ್ವಾ. ಸೊ ಈಗ ನೋಡೋಣ. ಇಲ್ಲಿ 3 ಸೆಂಟಿಮೀಟರ್ಗೆ ಸ್ಕ್ವೇರ್ ಅಂತಂದ್ರೆ ಎಷ್ಟು ಹೇಳಿ? 3 ಸ್ಕ್ವೇರ್ಸ್ ಅಂದ್ರೆ ಇಲ್ಲೂ 3 ಸೆಂಟಿಮೀಟರ್, ಇಲ್ಲೂ 3 ಸೆಂಟಿಮೀಟರ್, ಇಲ್ಲೂ 3 ಸೆಂಟಿಮೀಟರ್ ಇರಬೇಕು. ಅದನ್ನ ಕರೆಕ್ಟ್ ಆಗಿ ರೋ ಮತ್ತೆ ಕಾಲಮ್ಸ್ ಅಲ್ಲಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೀವಿ. ಸೊ 1 2 3 4 5 6 7 8 9. ಸೊ ಬಿ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? ಇಲ್ಲಿ 9 ಆಯ್ತು. ಅಂದ್ರೆ ದಟ್ ಈಸ್ 3 ಸ್ಕ್ವೇರ್. 3 ಸ್ಕ್ವೇರ್ ಇರೋದು 9. ನೆಕ್ಸ್ಟ್ ಇಲ್ಲಿ ಪಿ ಸ್ಕ್ವೇರ್ ಅನ್ನ ಕೌಂಟ್ ಮಾಡೋಣ. ದಟ್ ಈಸ್ 4 ಸ್ಕ್ವೇರ್. ಓಕೆನಾ. 4 ಸ್ಕ್ವೇರ್ ಅಂದ್ರೆ ಎಷ್ಟು ಅಂತ ನಾವು ಇಲ್ಲಿ ನೋಡೋಣ. 1 2 3 4 5 6 7 8 9 10 11 12 13 14 15 16. ಸೊ 4 ಸ್ಕ್ವೇರ್ ಅಂದ್ರೆ 16, 3 ಸ್ಕ್ವೇರ್ ಅಂದ್ರೆ 9. ಸೊ ಈಗ ಹೆಚ್ ಸ್ಕ್ವೇರ್ ಅನ್ನೋದು ಇವೆರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು? ಅಷ್ಟಿರ್ಬೇಕು. ಅಷ್ಟಿದ್ಯಾ ಅಂತ ಫಸ್ಟ್ ನೋಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. so that is 25 ಬಂತು. 5 ಸ್ಕ್ವೇರ್ ಅಂದ್ರೆ 25. 5 5s are 25, 4 4s are 16, 3 3s are 9. ಸೊ ಇವಾಗ ಆಡ್ ಮಾಡಿ ನೋಡೋಣ. 16 plus 9, 16 plus 4 is 20, 20 plus 5 is 25. ಸೊ ಹೆಚ್ ಸ್ಕ್ವೇರ್ ಅನ್ನೋದು ಪಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಗೆ ಈಕ್ವಲ್ ಆಗಿದೆ. ಹಾಗಾಗಿ ಇದನ್ನ ಪೈಥಾಗೋರಸ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇನ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತೀರಾ? ಪೈಥಾಗೋರಸ್ ಪ್ರಾಪರ್ಟಿ ಅಂದ್ರೆ ದ ಸ್ಕ್ವೇರ್ ಆನ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್. ಸೊ ಇಲ್ಲಿಗ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಕೊಟ್ಟಿರ್ತಾರೆ. ಇದು 5 6 ಫೈಂಡ್ ದ ಹೈಪೋಟಿನಸ್ ಅಂತ. ಸೊ hypotenuse is equal to square of perpendicular and the base ಅಲ್ವಾ. ಸೊ hypotenuse ಅನ್ನ ಕಂಡುಹಿಡಿಬೇಕು. ಪರ್ಪೆಂಡಿಕ್ಯುಲರ್ ಎಷ್ಟಿದೆ? 5 ಇದೆ. ಸೊ 5 ಸ್ಕ್ವೇರ್ ಪ್ಲಸ್ ಬೇಸ್ ಎಷ್ಟಿದೆ? 6 ಸ್ಕ್ವೇರ್. ಓಕೆನಾ. ಸೊ ಇಲ್ಲಿಗ 5 5s are 25 ಪ್ಲಸ್ 6 6s are 36.
ಸೊ ಅಲ್ಲಿಗೆ ಹೈಪೋಟಿನಸ್ ಎಷ್ಟು ಬರಬೇಕು? 5 plus 6 is 11. So 1 carry. 2 plus 3 is 5. 5 plus 1 is 6. 6 square 61 ಅನ್ನೋದು ಸ್ಕ್ವೇರ್ ನಂಬರ್ ಅಲ್ಲ ಹೈಪೋಟಿನಸ್ಗೆ. ಇಲ್ಲಿ ಸ್ಕ್ವೇರ್ ನಂಬರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ 16 ಅಂತ ಇದ್ರೆ ಹೈಪೋಟಿನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 16 ಅಂದ್ರೆ ಹೈಪೋಟಿನಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16 ದಟ್ ಈಸ್ 4 ಅಂತ ಬರಬೇಕು. ನೋಡಿ ಇಲ್ಲಿ 61 ಅನ್ನೋದು ಸ್ಕ್ವೇರ್ ನಂಬರ್ ಅಲ್ಲ, ಹಾಗಾಗಿ ಇದು ಪೈಥಾಗೋರಸ್ ಪ್ರಾಪರ್ಟಿಗೆ ಅಪ್ಲೈ ಆಗೋದಿಲ್ಲ ಈ ಒಂದು ನಂಬರ್ಸ್. ಓಕೆನಾ? ಸೊ ಒನ್ ಮೋರ್, ಇಲ್ಲಿ 5 ಸೆಂಟಿಮೀಟರ್ ಇಸ್ ದ ಹೈಪೋಟಿನಸ್. ನೀವು ಇಲ್ಲಿ ರೈಟ್ ಆಂಗಲ್ ಇದೆ ಅಂದ ತಕ್ಷಣ ಇದೆ ಹೈಪೋಟಿನಸ್ ಅಂತ ನಿಮಗೆ ಗೊತ್ತಾಗಬೇಕು. ಇಲ್ಲಿ ಬೇಸ್ ಅನ್ನ 3 ಕೊಟ್ಟಿದ್ದಾರೆ, ನಾವು ಪರ್ಪೆಂಡಿಕ್ಯುಲರ್ ಅನ್ನ ಕಂಡುಹಿಡಿಬೇಕು. ಸೊ ಹೈಪೋಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ, ಹೈಪೋಟಿನಸ್ ಎಷ್ಟಿದೆ? 5 ಇದೆ. ಸೊ 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ನೇ ಕಂಡುಹಿಡಿಬೇಕಾಗಿರೋದು. ಸೊ ಅದನ್ನ ಹಂಗೆ ಬರ್ಕೊಳ್ಳೋಣ. ಬೇಸ್ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್. ಓಕೆ, ಸೊ 5 5s are 25 is equal to p ಸ್ಕ್ವೇರ್ ಪ್ಲಸ್ 3 3s are 9. ಸೊ ಈಕ್ವೇಶನ್ ನ ಸಾಲ್ವ್ ಮಾಡ್ತೀವಲ್ಲ ಆ ರೀತಿನಲ್ಲಿ ಸಾಲ್ವ್ ಮಾಡಬೇಕು. p ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9. ಸೊ p ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9 is 16. ಸೊ p ಇಸ್ ಈಕ್ವಲ್ ಟು, ಇಲ್ಲಿ ಸ್ಕ್ವೇರ್ ಇರೋದು ರೈಟ್ ಸೈಡ್ ಬಂದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 16 is 4. ಸೊ ಈ ರೀತಿನಲ್ಲಿ ಎರಡು ಸೈಡ್ ಅನ್ನ ಕೊಟ್ಟು ಒಂದು ಸೈಡ್ ಅನ್ನ ಫೈಂಡ್ ಔಟ್ ಮಾಡಕ್ ಕೇಳಿದ್ರೆ ನಾವು ಈ ರೀತಿನಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಐ ಹೋಪ್ ಪೈಥಾಗೋರಸ್ ಪ್ರಾಪರ್ಟಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಲೆಟ್ಸ್ ಗೋ ಫಾರ್ ಎಕ್ಸರ್ಸೈಸ್. ಲೆಟ್ಸ್ ಸಾಲ್ವ್ ಎಕ್ಸರ್ಸೈಸ್ 6.5. Exercise 6.5, first question. PQR is a triangle, right angled at P. If PQ is equal to 10 cm and PR is equal to 24, find QR ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಫಿಗರ್ ಅನ್ನು ಹಾಕೊಂಡು ಬಿಡೋಣ, ರಫ್ ಸ್ಕೆಚ್ ಅನ್ನ. ಇದು ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್, PQR ಅಂತ ಕೇಳಿದ್ದಾರೆ, ರೈಟ್ ಆಂಗಲ್ಡ್ ಅಟ್ P ಅಂತ. ಸೊ PQR. ಓಕೆ, ಇಲ್ಲಿ ರೈಟ್ ಆಂಗಲ್ ಬರಬೇಕು. PQ is equal to 10 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ PR is equal to 24 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಫೈಂಡ್ QR, ಹೈಪೋಟಿನಸ್ ಅನ್ನು ನಾವು ಕಂಡುಹಿಡಿಬೇಕೀಗ. ಸೊ ಆಸ್ ಪರ್ ಪೈಥಾಗೋರಸ್ ಪ್ರಾಪರ್ಟಿ ಏನ್ ಹೇಳಿ, ಹೈಪೋಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಸೊ ಪರ್ಪೆಂಡಿಕ್ಯುಲರ್ ಅಂತಂದ್ರೆ 10 ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಅಂದ್ರೆ 24 ಸ್ಕ್ವೇರ್, that is hypotenuse square. So hypotenuse square is equal to 10 tens are 100 plus ಇಲ್ಲಿ 24 into 24 ಅನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. 4 4s are 16, 1 carry, 4 2s are 8, 8 plus 1 is 9 plus 2 4s are 8, 2 2s are 4. So 6, 8 plus 8 is 16, 16 plus 1 is 17, 1 carry, 4 plus 1 is 5. ಸೊ 576 ಆಯ್ತು. ಈಗ ಇವೆರಡನ್ನು ಆಡ್ ಮಾಡೋಣ. ಸೊ 100 ಅಂತಂದ್ರೆ 676 ಆಗುತ್ತೆ. ಬಟ್ ನಮಗೆ ಸಿಕ್ಕಿರೋದೇನು, ಹೈಪೋಟಿನಸ್ ಸ್ಕ್ವೇರ್. ಹೈಪೋಟಿನಸ್ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡಬೇಕು, ಈ ನಂಬರು ಯಾವ ಒಂದು ನಂಬರ್ ಅನ್ನ 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರುತ್ತೆ ಅಂತ. ಸೊ ಆಬ್ವಿಯಸ್ಲಿ ಹೈಪೋಟಿನಸ್ ಇವೆರಡಕ್ಕಿಂತ ದೊಡ್ಡದಾಗೇನೆ ಇರುತ್ತೆ. ಸೊ 24 into 24 576 ಅಂದಾಗ 25 into 25 ಮಾಡಿ ನೋಡೋಣ. 5 5s are 25, ಸೊ 5 ಬರುತ್ತೆ, ಇಲ್ಲಿ 6 ಬರಬೇಕು, ಹಾಗಾಗಿ ಇದಾಗಲ್ಲ. 26 into 26 ಮಾಡೋಣ. 6 6 are 36, ಸೊ 6 3 ಕ್ಯಾರಿ. 6 2s are 12, 12 plus 3 is 15 plus 2 6 are 12, 1 ಕ್ಯಾರಿ. 2 2s are 4, 4 plus 1 is 5. ಓಕೆ, ಈಗ ಇದನ್ನ ಆಡ್ ಮಾಡ್ಕೊಳ್ಳೋಣ. 6 5 plus 2 is 7. 6 ನೋಡಿ ಇಲ್ಲಿ 676 ಬಂತು 26 ಇಂದ. ಸೊ ಹೈಪೋಟಿನಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 676, ದಟ್ ಈಸ್ 26 ಸೆಂಟಿಮೀಟರ್. ಸೊ ಈ ರೀತಿನಲ್ಲಿ ಬೇಕಾದ್ರೂ ಮಾಡಬಹುದು, ಇಲ್ಲಾಂದ್ರೆ ನೀವು ಇದಕ್ಕೆ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಕಂಡು ಇಟ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ 676 ಅಂತ ಇರೋದನ್ನ ಫಸ್ಟ್ 2 ಇಂದ ನೋಡೋಣ. 2 3s are 6, ಸೊ ಇಲ್ಲಿಗ 7 ಉಳಿದಿದೆ ಅಲ್ವಾ. 2 3s are 6, ಇಲ್ಲಿ 1 ಉಳ್ಕೊಂಡಿದೆ. 2 8s are 16. ಓಕೆನಾ, ಲಾಸ್ಟ್ ಅಲ್ಲಿ 8 ಇರೋದ್ರಿಂದ ಮತ್ತೆ 2 ಇಂದ ನೋಡೋಣ. 2 1s are 2, ಸೊ ಇಲ್ಲಿ 1 ಉಳ್ಕೊಂಡಿದೆ. 2 6s are 12, ಸೊ ಇಲ್ಲಿ 1 ಉಳ್ಕೊಂಡಿದೆ. 2 9s are 18. ಸೊ ಈಗ ನೆಕ್ಸ್ಟ್ 13 ಇಂದ ನೋಡೋಣ. 13 1s are 13, ಸೊ ಇಲ್ಲಿ ಎಷ್ಟು ಉಳ್ಕೊಂಡಿದೆ, 3 ಉಳ್ಕೊಂಡಿದೆ.
13 3 is 39. ಸೊ ಇಲ್ಲಿ 2 ಟೈಮ್ಸ್ ಬಂದಿದೆ, 13 3 ಟೈಮ್ಸ್ ಬಂದಿದೆ. ಸೊ 1 ಟೈಮ್ ಮಾತ್ರ ತಗೊಳ್ಳೋಣ. 2 1 ಟೈಮ್, 13 1 ಟೈಮ್ ತಗೊಳ್ಳೋಣ. ಸೊ 13 2s 26 ಈಸ್ ಅವರ್ ಆನ್ಸರ್. ನೋಡಿ ಇಲ್ಲಿ 26 ಸೆಂಟಿಮೀಟರ್ ಬಂದಿದೆ. ಓಕೆನಾ? ಸೆಕೆಂಡ್ ಕ್ವೆಶ್ಚನ್, ABC is a triangle right angled at C if AB is equal to 25 centimeter and AC is equal to 7 centimeter. Find BC ಅಂತ ಕೇಳಿದರೆ. ಸೊ ಫಿಗರ್ ಅನ್ನ ಹಾಕೊಂಡಿದ್ದೀನಿ. ABC is a triangle right angled at C ಅಂದ್ರೆ C ಅಲ್ಲಿ ರೈಟ್ ಆಂಗಲ್ ಬರಬೇಕು. AB is equal to 25 centimeter and AC is 7 ಅಂತ ಕೇಳಿದರೆ. ಈಗ ನಾವು ಏನು ಕಂಡುಹಿಡಿಬೇಕು? BC ಅನ್ನ ಕಂಡುಹಿಡಿಬೇಕು. ಆಸ್ ಪರ್ ಪೈಥಾಗೋರಸ್ ಪ್ರಾಪರ್ಟಿ, hypotenuse square is equal to perpendicular square plus base square. So hypotenuse ಅಂದ್ರೆ 25 square is equal to perpendicular ಅಂದ್ರೆ 7 square plus b square ನ ಹಂಗೆ ಇಟ್ಕೊಂಡಿರೋಣ, ಯಾಕಂದ್ರೆ ನಾವು ಅದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ 25 into 25 ಅಂದ್ರೆ 625 ಆಗುತ್ತೆ. 7 7s 49 plus b square. So b square is equal to 625 minus 49. So b square is equal to 15. 15 minus 4 is 6. ಇಲ್ಲಿಗ 1 ಉಳ್ಕೊಂಡಿದೆ. ನೆಕ್ಸ್ಟ್ 1 ಕ್ಯಾರಿ. 11 minus 4 is 7. ಇಲ್ಲಿಗ 5 ಉಳ್ಕೊಂಡಿದೆ. ಸೊ 576 ಆಗಿದೆ. ನಮಗೆ ಬೇಕಾಗಿರೋದು ಬಿ. ಸೊ ಇಲ್ಲಿಗ ಸ್ಕ್ವೇರ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಸೊ ಇಲ್ಲಿ 25 ಇದೆ. ಸೊ 25ಗಿಂತ ಕಮ್ಮಿ. ಸೊ 24 ಅನ್ನು ನೋಡೋಣ. 24 into 24, 4 4s are 16, 1 carry, 4 2s are 8, 8 plus 1 is 9, plus 2 4s are 8, 2 2s are 4. So 6, 8 plus 8 is 16, 16 plus 1 is 17, 1 carry, 1 plus 4 is 5. So 576. B ಎಷ್ಟಾಯಿತು? 24 ಸೆಂಟಿಮೀಟರ್ ಆಯಿತು. ಸೊ ನಮ್ಗೆ ಈ ರೀತಿನಲ್ಲಿ ಎಲ್ಲದಕ್ಕೂ ಕಡಿಮೆ ಅಂದರೆ 24, 23, 21 ಅಂತ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಇದಕ್ಕೆ ನಾವು ಪ್ರೈಮ್ ಫ್ಯಾಕ್ಟರ್ಸನ್ನು ಕಂಡುಹಿಡಿತಾ ಹೋಗೋಣ. 576ಗೆ 2 ಇಂದ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. 2 2s 4, ಇಲ್ಲಿಗೆ 1 ಉಳಿದಿದೆ. 2 8s 16, ಇಲ್ಲಿಗೆ 1 ಉಳಿದಿದೆ. 2 8s 16. ಓಕೆನಾ? 2 1s 2, 2 4s 8, 2 4s 8. 2 7s 14, 2 2s 4. 2 3s 6, 2 6s 12. 2 1s 2, 2 8s 16. 2 9s 18, 3 3s 9. ಸೊ ಇಲ್ಲಿ 3, ಇಲ್ಲಿ 2, ಇಲ್ಲಿ 2, ಇಲ್ಲಿ 2. ಎಲ್ಲ 2 2 ನಂಬರ್ಸನ್ನು ಈಗ ಒಂದು ನಂಬರನ್ನು ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡೋಣ. 2 into 2 into 2 into 3. ನೋಡಿ ಇಲ್ಲಿ 2, ಇಲ್ಲಿ 2, ಇಲ್ಲಿ 2, 3. ಓಕೆನಾ? 2 2s 4, 4 2s 8, 8 3s 24. ನೋಡಿ ಆನ್ಸರ್ ಬಂದಿದೆ. ಓಕೆನಾ? ಯಾವ ರೀತಿಯಲ್ಲಿ ಸ್ಕ್ವೇರ್ ನಂಬರನ್ನು, ಸ್ಕ್ವೇರ್ ರೂಟನ್ನು ಕಂಡುಹಿಡಿಯೋದು ಅನ್ನೋದನ್ನ ತಿಳ್ಕೊಳ್ಳಿ. ಥರ್ಡ್ ಕ್ವೆಶನ್, ಎ 15 meter long ladder reached a window 12 meter high from the ground on placing it against a wall at a distance a. ಇದು ಡಿಸ್ಟೆನ್ಸ್. ಓಕೆನಾ? ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಫುಟ್ ಆಫ್ ದ ಲ್ಯಾಡರ್ ಫ್ರಮ್ ದ ವಾಲ್. ನೋಡಿ ಇದು ವಾಲ್. ಓಕೆನಾ? ಇಲ್ಲಿ ಒಂದು ಲ್ಯಾಡರ್ ಅನ್ನು ಇಟ್ಟಿದ್ದಾರೆ. ಅದರ ಹೈಟು 15 ಮೀಟರ್. ನಾವೇನು ಫೈಂಡ್ ಔಟ್ ಮಾಡಬೇಕು? ಈ ವಾಲಿಂದ ಈ ಒಂದು ಲ್ಯಾಡರಿನ ಫೂಟು ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ನಾವು ಒಂದು ಹೆಸರು ಕೊಟ್ಕೊಂಡ್ಬಿಡೋಣ ಟ್ರಯಾಂಗಲ್ಗೆ, PQR ಅಂತ. ಸೊ PR ಈಸ್ ಅವರ್ ಹೈಪೋಟಿನಸ್, Q ಈಸ್ ದ ರೈಟ್ ಆ್ಯಂಗಲ್. ನಾವಿಲ್ಲಿ ಏನು ಕಂಡುಹಿಡಿಬೇಕು? QR ಅನ್ನು ಕಂಡುಹಿಡಿಬೇಕು. ಸೊ ಆಸ್ ಪರ್ ರೂಲ್, hypotenuse square is equal to perpendicular square plus base square. So hypotenuse ಅಂದ್ರೆ 15. So 15 square is equal to perpendicular ಅಂದ್ರೆ 12 plus b square ಅನ್ನ ಹಾಗೆ ಉಳಿಸ್ಕೊಳ್ಳೋಣ. So 15 into 15 225 is equal to 12 12s are 144 plus b square. So b square is equal to 225 minus 144. So 5 minus 4 is 1. Illiga 12. 12 minus 4 is 8.
ಇಲ್ಲಿ 1 ಉಳಿದಿದೆ, 1 - 1 is 0. ಸೊ b ಸ್ಕ್ವೇರ್ 81 ಆದರೆ b ಎಷ್ಟು? ಸ್ಕ್ವೇರ್ ರೂಟ್ ಆಫ್ 81, ದಟ್ ಈಸ್ 9 meter. So the distance from the ladder to the wall is 9 meters. ನಮಗೆ ಸ್ಕ್ವೇರ್ ನಂಬರ್ಸನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು. 9 9s are 81, 10 10s are 100. ಈ ರೀತಿನಲ್ಲಿ 15 ಅಥವಾ 20ವರೆಗೂ ನೀವು ಬೈಹಾರ್ಟ್ ಮಾಡಬೇಕಾಗುತ್ತೆ. 15 15s are 225. ಈ ರೀತಿನಲ್ಲಿ ಫಾಸ್ಟಾಗಿ ಬರೆದ್ರೆ ನಮ್ಗೆ ಈಸಿ ಆಗುತ್ತೆ. ಇಲ್ಲಾಂದರೆ 12 × 12 ಮಾಡ್ಕೊಳ್ಬೇಕು. 15 × 15 ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಬರ್ಕೊಂಡು ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. 4th question. Which of the following can be the sides of a right angle? So, in the case of right angle triangle, identify the right angles ಅಂತ ಕೇಳಿದರೆ, ಇಲ್ಲಿ ಫಸ್ಟ್ ಒನ್ ಏನಿದೆ 2.5 cm, 6.5, 6 cm. ಓಕೆ, ಸೊ ಇಲ್ಲಿಗ ಹೈಪೋಟಿನಸ್ ಎಲ್ಲದಕ್ಕಿಂತ ಜಾಸ್ತಿ ದೊಡ್ಡದಿರುತ್ತೆ. ಸೊ ದಿಸ್ ಇಸ್ ದ ಹೈಪೋಟಿನಸ್. ಇನ್ನು ನಾವು ಬೇಸ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ಯಾವುದನ್ನು ಬೇಕಾದರೂ ತಗೋಬಹುದು. 2.5ನ ಬೇಸ್ ಅಂತ ತಗೊಳ್ಳಿ, ಇದನ್ನ ಪರ್ಪೆಂಡಿಕ್ಯುಲರ್ ಆಗಿ ತಗೊಳ್ಳಿ. ಸೊ ವಾಟ್ ಈಸ್ ದ ರೂಲ್? ಹೈಪೋಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಅಲ್ವಾ? ಸೊ ಹೈಪೋಟಿನಸ್ ಎಷ್ಟು ಇಲ್ಲಿ? 6.5 ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಪ್ಲಸ್ 2.5 ಸ್ಕ್ವೇರ್. ಇಲ್ಲಿ 6.5 × 6.5 ಮಾಡೋಣ. 6.5 × 6.5, 5 5s are 25, so 5 2 carry, 5 6s are 30, 30 plus 2 is 32, plus 6 5s are 30, 3 carry, 6 6 are 36, 36 plus 3 is 39. So 5 2, 9 plus 3 is 12, so 2 1, 1 plus 3 is 4. ಇಲ್ಲಿ 1 ಡಿಜಿಟ್, ಇಲ್ಲಿ 1 ಡಿಜಿಟ್, ಸೊ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಅಂದರೆ 42.25 ಆಯಿತು. ಇನ್ನು 6 6 36 ಪ್ಲಸ್ 25 × 25 ಅಂದರೆ 625. ಸೊ ಆಫ್ಟರ್ 2 ಡಿಜಿಟ್ ಅಂದರೆ ನೋಡಿ ಈ ರೀತಿ 6.25 ಆಗುತ್ತೆ. ಈಗ ಇವೆರಡನ್ನು ಆ್ಯಡ್ ಮಾಡಿ ನೋಡೋಣ. 42.25 is equal to 36 plus 6 is 42.25. So ಇಲ್ಲೂ 42.25 ಇದೆ, ಇಲ್ಲೂ 42.25 ಇದೆ. So yes, which of the following can be sides of right triangle ಅಂತ ಇದೆಯಲ್ಲ? Yes, these 3 points can be the sides of right triangle. ಓಕೆನಾ? ಸೆಕೆಂಡ್ ಕ್ವೆಶನ್ ನೋಡಿ, ಇಲ್ಲಿ 2 2 5 ಇದೆ. So that is hypotenuse square is equal to perpendicular square plus base square. So hypotenuse ಎಷ್ಟಿದೆ? 5 ಇದೆ. So 5 square is equal to 2 square plus 2 square. So 5 5s are 25 is equal to 2 2s are 4 plus 2 2s are 4. 25 is not equal to 4 plus 4 is 8. So this answer is no. The third one. So hypotenuse, perpendicular, base. So hypotenuse square is equal to perpendicular square plus base square. That is 2.5 square is equal to 2 square plus 1.5 square. So 25 × 25 is 625. That is 6.25 is equal to 2 2s are 4 plus 15 × 15 is 225. So that is 2.25. So 6.25 is equal to 4 plus 2 is 6.25. Nodi illi hypotenuse is equal to the sum of the other two sides. So this is yes. Okay na? Question: a tree is broken at a height of 5 meters from the ground and its top touches the ground at a distance of 12 meters from the base of the tree. Find the original height of the tree. ಅಂತ ನೋಡಿ, ಇಲ್ಲಿ ಒಂದು ಮರ ಇದೆ. ಓಕೆನಾ? ಆ ಮರ ಬ್ರೋಕನ್ ಅಟ್ ದ ಹೈಟ್ ಆಫ್ 5 ಸೆಂಟಿಮೀಟರ್. ಇಲ್ಲಿ 5 ಮೀಟರ್ ಇರೋವಾಗ ಮುರ್ಕೊಂಡು ಇಟ್ ಟಚಸ್ ದ ಟಾಪ್, ಅಂದರೆ ಇಲ್ಲಿ ಮುರಿದಿರೋ ಅಂಥದ್ದು ಏನಾಗುತ್ತೆ, ಇಲ್ಲಿ ಕೆಳಗಡೆ ಬೀಳುತ್ತೆ. ಸೊ ಕೆಳಗಡೆ ಬಿದ್ದು ಈ ಮರದ ಬೇಸಿಂದ ಎಷ್ಟು ದೂರದಲ್ಲಿ ಟಚ್ ಆಗ್ತಾ ಇದೆ? 12 ಮೀಟರಲ್ಲಿ ಟಚ್ ಆಗ್ತಾ ಇದೆ. ಸೊ ನಾವು ಇವಾಗ ಏನು ಮಾಡಬೇಕು?
ಫೈಂಡ್ ದ ಒರಿಜಿನಲ್ ಹೈಟ್ ಆಫ್ ದ ಟ್ರೀ ಅಂತ ಕೇಳಿದ್ದಾರೆ. ಸೊ ಇಲ್ಲೀಗ ರೈಟ್ ಆ್ಯಂಗಲ್ ಫಾರ್ಮ್ ಆಗಿದೆ. ಒಂದು ಮರ 5 ಮೀಟರಲ್ಲಿ ಮುರ್ಕೊಂಡು ಅದರ ಟಾಪ್ ಏನಾಗ್ತಾಯಿದೆ, ನೆಲಕ್ಕೆ ಟಚ್ ಆಗ್ತಾ ಇದೆ. ಈ ಬುಡದಿಂದ ನೆಲಕ್ಕೆ ಟಚ್ ಆಗುವಂಥ ಡಿಸ್ಟೆನ್ಸ್ ಏನಿದೆ 12 ಮೀಟರ್ ಇದೆ. ಸೊ ನಾವಿಲ್ಲಿ ಹೈಪೋಟಿನಸನ್ನು ಕಂಡುಹಿಡಿಬೇಕು. ಆಸ್ ಪರ್ ದ ರೂಲ್ ಹೈಪೋಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಆ್ಯಂಡ್ ದ ಬೇಸ್ ಸ್ಕ್ವೇರ್ ಅಲ್ವಾ. ಸೊ ದಟ್ ಈಸ್ 5 5s are 25 ಪ್ಲಸ್ 12 12s are 144. That is hypotenuse square. Hypotenuse square is equal to 25 plus 144. 5 plus 4 is 9. 2 plus 14 is 16. So hypotenuse is equal to square root of 169. That is 13 meter. ಓಕೆನಾ. ಬಟ್ ಅವರು ಹೈಪೋಟಿನಸ್ ಕಂಡುಹಿಡಿಯಿರಿ ಅಂತ ಕೇಳಿಲ್ಲ. ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದರೆ, ಫೈಂಡ್ ದ ಒರಿಜಿನಲ್ ಹೈಟ್ ಆಫ್ ಟ್ರೀ ಅಂತ. ಒರಿಜಿನಲ್ ಹೈಟ್ ಅಂದರೆ ಮುರಿದು ಬಿದ್ದಿರೋ ಅಂಥ ಪಾರ್ಟನ್ನು ನಾವು ಸ್ಟ್ರೈಟಾಗಿ ನಿಲ್ಲಿಸಿದ್ರೆ ಎಷ್ಟು ಹೈಟ್ ಆಗ್ತಿತ್ತು ಈ ಮರ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಒರಿಜಿನಲ್ ಹೈಟ್ ಆಫ್ ದ ಟ್ರೀ ಈಸ್ ಈಕ್ವಲ್ ಟು ಎಷ್ಟು ಮೀಟರಲ್ಲಿ ಮುರ್ಕೊಂಡಿತ್ತು, ಅದು 5 ಮೀಟರಲ್ಲಿ ಮುರ್ಕೊಂಡಿತ್ತು. ಆಯಿತಾ. ಮುರಿದು ಬಿದ್ದಿರೋ ಅಂಥ ಮರದ ಡಿಸ್ಟೆನ್ಸ್ ಎಷ್ಟು ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ದಟ್ ಈಸ್ 13 ಮೀಟರ್. ಸೊ ಒರಿಜಿನಲ್ ಹೈಟ್ ಆಫ್ ದ ಟ್ರೀ ಅಂದರೆ 5 ಪ್ಲಸ್ 13 ದಟ್ ಈಸ್ 18 ಮೀಟರ್. ಅಂದರೆ ಆ ಮರ ಎಷ್ಟು ಉದ್ದ ಇತ್ತು, 18 ಮೀಟರ್ ಇತ್ತು. 5 ಮೀಟರಲ್ಲಿ ಮುರಿದು ಬಿದ್ದಿದೆ ಅಂದರೆ 13 ಮೀಟರ್ ಅದರದ್ದು ಲೆಂತು ಮುರ್ಕೊಂಡು ಬಿದ್ದಿದೆ ಅಂತ. ಕ್ವೆಶನ್ ಅರ್ಥ ಆಯ್ತಾ. ಫಸ್ಟು ನಾವಿಲ್ಲಿ ಏನು ಮಾಡಬೇಕು, 5 ಮೀಟರಲ್ಲಿ ಮರ ಮುರಿದು ಬಿದ್ದಿದೆ, ಬಿದ್ದಿರೋ ಅಂಥ ಪಾರ್ಟು ನೆಲಕ್ಕೆ ಟಚ್ ಆಗಿದೆ. ಸೊ ಇಲ್ಲೀಗ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆ. ನೆಲದಿಂದ ಎಷ್ಟು ದೂರ ಇದೆ ಅದು ಬೇಸು, ಇದು ಪರ್ಪೆಂಡಿಕ್ಯುಲರ್. ಕಂಡುಹಿಡಿಬೇಕಾಗಿರೋದು ಹೈಪೋಟಿನಸ್. ಮರದ ಟೋಟಲ್ ಲೆಂತ್ ಅಂದರೆ ಬೇಸ್ ಪ್ಲಸ್ ಹೈಪೋಟಿನಸ್ ಈಸ್ ದ ಟೋಟಲ್ ಲೆಂತ್ ಆಫ್ ದ ಟ್ರೀ. ಅರ್ಥ ಆಯ್ತಾ. 6th question. Angles Q and R of a triangle PQR are 25 and 65 degree. Write which of the following is true ಅಂತ ಕೇಳಿದರೆ, ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಈ ಒಂದು ಟ್ರಯಾಂಗಲ್ಗೆ ಅಪ್ಲೈ ಆಗುವಂಥ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದರೆ, ಇಲ್ಲಿ ಇವಾಗ ಒಂದು ಆ್ಯಂಗಲನ್ನು ಕೊಟ್ಟಿಲ್ಲ, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ದಟ್ ಆ್ಯಂಗಲ್ 25 ಪ್ಲಸ್ ಆ್ಯಂಗಲ್ 65 ಪ್ಲಸ್ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಂದರೆ ಇಂಟರ್ನಲ್ ಆ್ಯಂಗಲ್ಸು 180 ಡಿಗ್ರಿ ಇರುತ್ತೆ ಟ್ರಯಾಂಗಲಲ್ಲಿ. ಸೊ ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳೋಣ. 65 ಪ್ಲಸ್ 5 ಈಸ್ 70, 70 ಪ್ಲಸ್ 20 ಈಸ್ 90 ಡಿಗ್ರಿ ಪ್ಲಸ್ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು 180 ಡಿಗ್ರಿ. ನಮಗೆ ಬೇಕಾಗಿರೋದು ಆ್ಯಂಗಲ್ ಪಿ, ದಟ್ ಈಸ್ 180 ಡಿಗ್ರಿ ಮೈನಸ್ 90 ಡಿಗ್ರಿ. ಸೊ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು 180 ಮೈನಸ್ 90 ಈಸ್ 90. ಸೊ ಇಲ್ಲಿ ಇವಾಗ ಪಿ ರೈಟ್ ಆ್ಯಂಗಲ್ ಆಯಿತು, 90 ಡಿಗ್ರಿ ಇದೆ. ಅಲ್ಲಿಗೆ ಪಿ ರೈಟ್ ಆ್ಯಂಗಲ್ ಆದರೆ ಹೈಪೋಟಿನಸ್ ಯಾವುದಾಯಿತು, ಕ್ಯೂ ಆರ್ ಆಯಿತು. ಈಗ ಸ್ಟೇಟ್ಮೆಂಟ್ ಏನಾಗಿರಬೇಕು, ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್, ಸಾರಿ ಇದು ಪರ್ಪೆಂಡಿಕ್ಯುಲರ್ ಆ್ಯಂಡ್ ಇದು ಬೇಸ್. ಸೊ ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಪಿ ಆರ್ ಅಂತ ಇರಬೇಕು. ಈಗ ನೋಡೋಣ, ಇಲ್ಲಿ ಹೈಪೋಟಿನಸ್ ಯಾವುದು, ಕ್ಯೂ ಆರ್. ನೋಡಿ ಇಲ್ಲಿ ಆರ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಪ್ಲಸ್ ಪಿ ಕ್ಯೂ ಅಂತ ಇದೆ. ಈ ಸ್ಟೇಟ್ಮೆಂಟ್ ಆಗಲ್ಲ. ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಪಿ ಸ್ಕ್ವೇರ್ ಅಂತ ಇದೆ. ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಂತ ಇದೆ. ಈ ಸ್ಟೇಟ್ಮೆಂಟ್ ಕೂಡ ರಾಂಗ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಲ್ವಾ. ಆಸ್ ಪರ್ ದ ರೂಲ್ಸ್ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಪಿ ಸ್ಕ್ವೇರ್ ಅನ್ನೋದು ಕರೆಕ್ಟ್. 7th question. Find the perimeter of the rectangle whose length is 40 cm and ಇಲ್ಲಿ ಬ್ರೆಡ್ತ್ ಕೊಟ್ಟಿಲ್ಲ, ಅಬ್ಸರ್ವ್ ಮಾಡಿ. ಡಯಾಗನಲ್ ಈಸ್ 41 cm ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡಬೇಕು, ಒಂದು ರೆಕ್ಟ್ಯಾಂಗಲನ್ನು ನಾವಿಲ್ಲಿ ಡ್ರಾ ಮಾಡ್ಕೊಳ್ಬೇಕು. ಓಕೆ, ಲೆಟ್ ದಿಸ್ ಬಿ ಎ ಬಿ ಸಿ ಡಿ. ಓಕೆ, ನೆಕ್ಸ್ಟು ಲೆಂತ್ ಕೊಟ್ಟಿದ್ದಾರೆ 40 ಸೆಂಟಿಮೀಟರ್ ಅಂತ. ದೆನ್ ಡಯಾಗೋನಲ್ ಅಂದರೆ ಅಪೋಸಿಟ್ ವರ್ಟೆಕ್ಸಸನ್ನು ಜಾಯಿನ್ ಮಾಡುವಂಥ ಲೈನು, ದಟ್ ಈಸ್ 41 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆ, ಹೌದಲ್ವಾ.
ನಾವೀಗ ಪೆರಿಮೀಟರ್ ಕಂಡುಹಿಡಿಬೇಕು ಅಂದರೆ ಈ ಒಂದು ಬ್ರೆಡ್ತನ್ನು ಕಂಡುಹಿಡಿಬೇಕು. ಸೊ ದಿಸ್ ವಿಲ್ ಬಿ ದ ಕ್ವೆಶನ್ ಮಾರ್ಕ್. ಓಕೆ, ಸೊ ಇನ್ ಟ್ರಯಾಂಗಲ್ ಎ ಬಿ ಡಿ ಹೈಪೋಟಿನಸ್ ಯಾವುದು? ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್. ಸೊ ಇಲ್ಲಿ ಡಯಾಗೋನಲ್ ಎಷ್ಟಿದೆ? 41 ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ 40 ಸೆಂಟಿಮೀಟರ್ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ನ ಹಾಗೆ ಎತ್ಕೊಂಡಿರೋಣ. ಸೊ 41 ಇಂಟು 41. ಸೊ 41 ಇಂಟು 41, 1 1s are 1, 1 4s are 4 ಪ್ಲಸ್ 4 1s are 4, 4 4s are 16. ಸೊ ಎಷ್ಟಾಯಿತು? 1 4 plus 4 is 8, 6 1. ಸೊ 1681 ಆಯಿತು. ಇಲ್ಲಿ 4 4s are 16, 1600 ಆಯಿತು ಪ್ಲಸ್ ಎ ಡಿ ಸ್ಕ್ವೇರ್. ಸೊ ನಮಗೆ ಬೇಕಾಗಿರೋದು ಯಾವುದು? ಎ ಡಿ ಸ್ಕ್ವೇರ್. ದಟ್ ಈಸ್ 1681 ಮೈನಸ್ 1600. ಸೊ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ 1 minus 0 is 1, 8 minus 0 is 8, 16 minus 16 is 0. So AD square 81 andre AD is equal to square root of 81, that is 9 centimeter. So navilli ಒಂದು ಸೈಡ್ ಅನ್ನು ಅಂದ್ರೆ ಬ್ರೆಡ್ತ್ ಅನ್ನು ಫೈಂಡ್ ಔಟ್ ಮಾಡಿದೀವಿ. ಅವ್ರು ಏನು ಕೇಳಿದ್ದಾರೆ? ಫೈಂಡ್ ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್. ಸೊ ಪೆರಿಮೀಟರ್ ಅಂದರೆ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಟೋಟಲ್ ಆಫ್ ಆಲ್ 4 ಸೈಡ್ಸ್ ಅಲ್ವಾ. ಸೊ ಎ ಬಿ ಸಿ ಡಿ ಇದ್ರದ್ದು ಲೆಂತ್ ಎಷ್ಟು? 40 ಸೆಂಟಿಮೀಟರ್ ಆ್ಯಂಡ್ ಬ್ರೆಡ್ತ್ ಎಷ್ಟು? 9 ಸೆಂಟಿಮೀಟರ್. ಸೊ ಪೆರಿಮೀಟರ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ, ದಟ್ ಈಸ್ 2 ಇಂಟು 40 ಪ್ಲಸ್ 9. ಸೊ 2 ಇಂಟು 40 ಪ್ಲಸ್ 9 ಈಸ್ 49. ಅಂದರೆ 2 9s are 18. ಸೊ 1 ಕ್ಯಾರಿ, 2 4s are 8, 8 plus 1 is 9. So perimeter is equal to 98 centimeter. So ಈ ಕ್ವೆಶನ್ ಸ್ವಲ್ಪ ಟ್ವಿಸ್ಟ್ ಅನ್ನಿಸ್ಬೋದು, ಬಟ್ ಈಸಿ ಇದೆ. ಫೈಂಡ್ ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಆಫ್ ಲೆಂತ್ ಕೊಟ್ಟಿದ್ದಾರೆ, ಡಯಾಗೋನಲ್ ಕೊಟ್ಟಿದ್ದಾರೆ. ಸೊ ಲೆಂತ್ ಡಯಾಗೋನಲ್ ನಾವು ಕಂಡುಹಿಡಿಬೇಕಾಗಿರೋದು ಬೇಸನ್ನು ಕಂಡುಹಿಡಿಬೇಕು. ಇಲ್ಲಿ ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು ಫಾರ್ಮ್ ಆಗಿದೆ. ಸೊ ನಾವು ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡಿಕೊಂಡು ಫಸ್ಟು ಇದರ ಬ್ರೆಡ್ತನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಲೆಂತ್ ಮತ್ತು ಬ್ರೆಡ್ತ್ ಸಿಕ್ಕಿದ್ರೆ ನಮಗೆ ಪೆರಿಮೀಟರನ್ನು ಫೈಂಡ್ ಔಟ್ ಮಾಡೋದು ಈಸಿ. ಪೆರಿಮೀಟರ್ ಫಾರ್ಮುಲಾವನ್ನು ಹಾಕ್ಕೊಂಡು 2 ಇಂಟು ಎಲ್ ಪ್ಲಸ್ ಬಿ ಅಂತ ಕಂಡುಹಿಡ್ದಿರೋ ಅಂಥ ಲೆಂತನ್ನು ಹಾಕ್ಕೊಂಡು ನಾವು ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲನ್ನು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಎಕ್ಸಸೈಸ್, ದ ಡಯಾಗೋನಲ್ಸ್ ಆಫ್ ಎ ರಾಂಬಸ್ ಮೆಜರ್ 16 ಮೀಟರ್ ಆ್ಯಂಡ್ 30 ಸೆಂಟಿಮೀಟರ್, 16 ಸೆಂಟಿಮೀಟರ್ ಆ್ಯಂಡ್ 30 ಸೆಂಟಿಮೀಟರ್, ಫೈಂಡ್ ಇಟ್ಸ್ ಪೆರಿಮೀಟರ್. ರಾಂಬಸ್ ನೋಡಿ ಈ ರೀತಿನಲ್ಲಿ ಇರುತ್ತೆ, ಇದರಲ್ಲೂ ಕೂಡ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ. ನೋಡಿ ಈ ಒಂದು ಡಯಾಗೋನಲ್ಲು ಜಾಸ್ತಿ ಉದ್ದ ಇರೋದ್ರಿಂದ ಇದನ್ನು ನಾವು 30 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಈ ಒಂದು ಡಯಾಗೋನಲನ್ನು ನಾವು 16 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಇವೆರಡು ಕರೆಕ್ಟಾಗಿ ಹಾಫ್ ಆಫ್ ಕಟ್ ಆಗೋದ್ರಿಂದ ಇಲ್ಲಿ 8 ಸೆಂಟಿಮೀಟರ್, ಇಲ್ಲಿ 8 ಸೆಂಟಿಮೀಟರ್ ಬರುತ್ತೆ, ಇಲ್ಲಿ 15 ಸೆಂಟಿಮೀಟರ್, ಇಲ್ಲಿ 15 ಸೆಂಟಿಮೀಟರ್ ಬರುತ್ತೆ. ಓಕೆನಾ? ನಾನು ಮತ್ತೆ ಸೆಪ್ರೇಟಾಗಿ ಬರೀತೀನಿ ನೋಡಿ. ಇದು ಒಂದು ರಾಂಬಸ್. ಓಕೆ, ಸೊ ಇಲ್ಲಿ ಕಟ್ಟಾಗಿದೆ, ಇಲ್ಲಿ ಬರೋವಂಥದ್ದು 8 ಆ್ಯಂಡ್ 8, ಇಲ್ಲಿ ಬರೋವಂಥದ್ದು 15 ಆ್ಯಂಡ್ 15. ಓಕೆ, ಇದೆರಡು 13, ಇದು 16 ಇದೆ. ಇಲ್ಲೀಗ ರೈಟ್ ಆ್ಯಂಗಲ್ ಫಾರ್ಮ್ ಆಗಿದೆ. ಸೊ ನಾವು ಹೈಪೋಟಿನಸನ್ನು ಕಂಡುಹಿಡಿಬೇಕು. ಸೊ ಎ ಬಿ ಸಿ ಡಿ ಈಸ್ ಎ ರಾಂಬಸ್. ಇಲ್ಲಿ ನಾವು ಓ ಅಂತ ತಿಳ್ಕೊಳ್ಳೋಣ. ಇನ್ ಟ್ರಯಾಂಗಲ್ ಎ ಬಿ ಓ, ಇನ್ ಟ್ರಯಾಂಗಲ್ ಎ ಬಿ ಓ, ಎ ಬಿ ಈಸ್ ದ ಹೈಪೋಟಿನಸ್. ಸೊ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಬಿ ಸ್ಕ್ವೇರ್ ಪ್ಲಸ್ ಓ ಎ ಸ್ಕ್ವೇರ್. ಹೈಪೋಟಿನಸ್ ಎ ಬಿ ಸ್ಕ್ವೇರನ್ನು ಕಂಡುಹಿಡಿಬೇಕು ನಾವೀಗ. ಸೊ ಎ ಬಿ ಸ್ಕ್ವೇರ್ ಹಂಗೆ ಇರುತ್ತೆ, ಓ ಬಿ ಅಂದರೆ ದಟ್ ಈಸ್ 8 ಸ್ಕ್ವೇರ್ ಪ್ಲಸ್ ಓ ಎ ಅಂದರೆ 15 ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 8 8s are 64 ಪ್ಲಸ್ 15 15s are 225. ಸೊ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 4 plus 5 is 9, 6 plus 2 is 8 and 2. So AB square is equal to 289. So ನಾವೀಗ 15 15s are 225 ಬಂದಿತ್ತಲ್ವಾ.
ಸೊ 16 ನೋಡೋಣ. 16 ಇಂಟು 16 6 6 36. ಸೊ ಇಲ್ಲಿ 6 ಬರುತ್ತೆ, ಹಾಗಾಗಿ ಬರಲ್ಲ. ನೆಕ್ಸ್ಟು 17 ಇಂಟು 17 ನೋಡೋಣ. 7 7 49, 4 ಕ್ಯಾರಿ, 7 1 7, 7 ಪ್ಲಸ್ 4 ಈಸ್ 11, ಪ್ಲಸ್ 1 7 7, 1 1 1, ಸೊ 9 8 2. ಸೊ 289 ಬಂತು. ವಾಟ್ ಈಸ್ ದ ಆನ್ಸರ್? AB is equal to square root of 289. So AB is equal to 17 centimeter. So ನಾವಿಲ್ಲಿ AB ಅನ್ನು ಕಂಡುಹಿಡಿದಿದ್ದೀವಿ 17 centimeter. As all the sides are equal, what is the perimeter? Perimeter is equal to 4 into A. A ಅಂದರೆ side. So perimeter is equal to 4 into 17 centimeter. 17 4s are 68. So what is the perimeter of the rhombus? 68 ಸೆಂಟಿಮೀಟರ್. ಅರ್ಥ ಆಯ್ತಾ? ಇಲ್ಲಿ ನಾವು ಫಸ್ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರೋ ರೀತಿನಲ್ಲಿ ನಾವು ಈ ಒಂದು ರಾಂಬಸನ್ನು ಕಟ್ ಮಾಡಿಕೊಂಡು ಎರಡು ಡಯಾಗನಲ್ಸ್ನ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಒಂದು ಸೈಡನ್ನು ಕಂಡುಹಿಡಿದ್ರೆ ಇನ್ನು 4 ಸೈಡಿನ ಪೆರಿಮೀಟರನ್ನು ಕಂಡುಹಿಡಿಯೋದಕ್ಕೆ ನಮಗೆ ಈಸಿ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 6.5. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್. For more videos, subscribe to my channel.